ಮೈ ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಇವತ್ತು ನಾವು ಊಟಿಲಿರೋಂಥ ಬಟಾನಿಕಲ್ ಗಾರ್ಡನ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಈ ಪ್ಲೇಸು ಪ್ರತಿಯೊಬ್ಬರು ಕೇಳೇ ಇರ್ತೀರಾ, ತುಂಬಾನೇ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಇರುತ್ತೆ. ಜೊತೆಗೆ ಊಟಿಗೆ ಬರೋಂಥವ್ರು ಪ್ರತಿಯೊಬ್ಬರು ಈ ಪ್ಲೇಸ್ನ ಮಿಸ್ ಮಾಡ್ಕೊಳ್ದೆ ಬಂದೇ ಬರ್ತಾರೆ. ಸೊ ನೀವೇನಾದ್ರೂ ಊಟಿಗೆ ಬಂದ್ರೆ ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ, ಬನ್ನಿ, ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಬರ್ಬೇಕಾದ್ರೆ ಒಬ್ರಿಗೆ 100 ರುಪೀಸ್ ಟಿಕೆಟ್ ಇರುತ್ತೆ. ಜೊತೆಗೆ ಕ್ಯಾಮ್ರಾ ತಂದ್ರೆ ಅದಕ್ಕೂ ಅಮೌಂಟ್ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ, ಫಾರಿನ್ ಅವ್ರು ಬಂದ್ರೆ ಕ್ಯಾಮ್ರಾಗೆ 2,000 ರೂಪಾಯಿ ಇತ್ತೆ, ಲೋಕಲ್ ಅವ್ರು ಬಂದ್ರೆ 500 ರೂಪಾಯಿ ಇರುತ್ತೆ, ಇಲ್ಲ ಹೊರಗಡೆ ಟ್ರಿಪ್ ಅವ್ರು ಬಂದ್ರೆ 1000 ರುಪೀಸ್ ಇರುತ್ತೆ. ಹೀಗೆ 3 ರೀತಿ ಕ್ಯಾಮ್ರಾಗೆ ಅಮೌಂಟನ್ನ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ಜನಗಳು ತುಂಬಾನೇ ಕ್ಯೂ ಅಲ್ಲಿ ಕೂಡ ನಿಂತಿದ್ರು ಟಿಕೆಟ್ ತಗೊಳ್ಳೋದಕ್ಕೆ ಅಂತ. ನಾವು ಕೂಡ ಟಿಕೆಟ್ ತಗೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಂಡು ಇವಾಗ ಒಳಗಡೆಗೆ ಬಂದ್ವಿ. ಈ ಗಾರ್ಡನ್ ಅಲ್ಲಿ ಮಿನಿಮಮ್ ಅಂತ ಹೇಳಿದ್ರೆ 5,000ಕ್ಕೂ ಹೆಚ್ಚು ನಾವು ಫ್ಲವರ್ಸ್ನ ನೋಡ್ಬೋದು. ಇಲ್ಲಿ ಏನು ಗಿಡ ಇಲ್ಲ ಅಂತ ಏನಿಲ್ಲ, ಪ್ರತಿ ಒಂದು ಗಿಡ ಕೂಡ ಇಲ್ಲಿ ಇದೆ. ಜೊತೆಗೆ ತುಂಬಾನೇ ಕ್ಲೀನ್ ಆಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಈ ಪಾರ್ಕ್ ಅಂತೂ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಬರೋಂಥ ವ್ಯಕ್ತಿಗಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಜೊತೆಗೆ ಇಲ್ಲಿ ಟೈಮ್ ಪಾಸ್ ಕೂಡ ಮಾಡಬಹುದು. ಟ್ರಿಪ್ಗೆ ಬರೋಂಥ ವ್ಯಕ್ತಿಗಳು ಯಾರು ಕೂಡ ಟೈಮ್ ಪಾಸ್ ಮಾಡೋದಕ್ಕೆ ಖಂಡಿತ ಬರಲ್ಲ, ಯಾಕೆಂದ್ರೆ ಒಂದ್ ಪ್ಲೇಸ್ ಆದ್ಮೇಲೆ ಒಂದ್ ಪ್ಲೇಸ್ ಹೋಗ್ಲೇಬೇಕಲ್ವಾ. ಹಾಗಾಗಿ ಯಾರು ಕೂಡ ಟೈಮ್ ಪಾಸ್ಗೆ ಬರೋದಿಲ್ಲ. ಎಲ್ರೂ ಫಾಸ್ಟ್ ಆಗಿ ನೋಡ್ಕೊಂಡು ಮತ್ತೆ ಇನ್ನೊಂದು ಪ್ಲೇಸ್ಗೆ ಹೋಗ್ತಾರೆ. ನಾವು ಇದು ಲಾಸ್ಟ್ ಮಾಡ್ತೀವಿ, ಅಂದ್ರೆ ಈ ಗಾರ್ಡನ್ನ ನೋಡ್ಕೊಂಡು ನಾವು ಲಾಸ್ಟ್ ಟ್ರಿಪ್ನ ಮುಗಿಸೋಣ ಅಂತ ಅನ್ಕೊಂಡಿದೀವಿ. ನಮಗೂ ಟೈಮ್ ಆಯ್ತು, ನಮಗೆ ನೈಟು ಟ್ರೈನ್ ಇದೆ, ಅಂದ್ರೆ ನೈಟು 8 ಗಂಟೆಗೆ ನಮಗೆ ಟ್ರೈನ್ ಇದೆ, ನಾವು ಹೋಗ್ತೀವಿ. ನಾವು ಇಲ್ಲಿ ನೋಡೋದಕ್ಕೆ ಬಂದಾಗ 1:20 ಆಗಿತ್ತು, ಮಧ್ಯಾಹ್ನ ಟೈಮೇ ನಾವು ಬಂದ್ವಿ. ಜೊತೆಗೆ ಊಟಿ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ. ಯಾರೇ ಆಗ್ಲಿ ಟ್ರಿಪ್ ಮಾಡ್ಬೇಕಂತ ಹೇಳಿದ್ರೆ ಊಟಿಗೆ, ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಜನವರಿ ಅಂಡ್ ಡಿಸೆಂಬರ್ ಟೈಮಲ್ಲಂತೂ ಖಂಡಿತ ಬರಬೇಡಿ, ಸಿಕ್ಕಾಬಟ್ಟೆ ಚಳಿ ಇರುತ್ತೆ. ಪ್ರತಿ ಟೈಮು ಎನಿ ಟೈಮಲ್ಲೂ ಇಲ್ಲಿ ಚಳಿ ಇದ್ದೇ ಇರುತ್ತೆ. ಆದ್ರೆ ಆ ಟೈಮಲ್ಲಂತೂ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚಳಿ ಇರುತ್ತೆ. ನಾವು ಟ್ರಿಪ್ಪಿಗೆ ಬಂದ್ರೆ ಟೈಮಿಂಗ್ಸ್ ಎಲ್ಲ ನೋಡಾಗಿಲ್ಲ, ಬೆಳಗ್ಗೆನೆ ರೆಡಿಯಾಗಿ ನಾವೆಲ್ಲ ಪ್ಲೇಸು ಕವರ್ ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆನೆ ಬಿಟ್ಬಿಡ್ಬೇಕು ಅಲ್ವಾ. ಆದ್ರೆ ಇಲ್ಲಿಗೆ ಬಂದ್ರೆ ಜನವರಿ ಟೈಮಲ್ಲಿ ಮತ್ತೆ ಡಿಸೆಂಬರ್ ಟೈಮಲ್ಲಿ ಬಂದ್ರೆ ನಮ್ಗೆ ಹೇಳೋದಿಕ್ಕೆ ಮನಸ್ಸೇ ಆಗಲ್ಲ, ಅಷ್ಟು ಚಳಿ ಇರುತ್ತೆ. ಆ ಚಳಿಲಿ ಎದ್ದು ಹೇಗ್ ಸ್ನಾನ ಮಾಡಿ ರೆಡಿ ಆಗೋದು ಅನ್ನೋ ತರ ಫೀಲ್ ಆಗುತ್ತೆ. ಬೆಟರು ಜನವರಿ ಡಿಸೆಂಬರ್ ಅಲ್ಲಿ ಮಾತ್ರ ಊಟಿ ಬರೋದಿಕ್ಕೆ ಆಗಲ್ಲ, ಬರ್ಲೂಬಾರ್ದು. ಒಂದು ವೇಳೆ ಬಂದ್ರೆ ನಾವು ನಮ್ಗೆ ಏನೇನ್ ಬೇಕು ಅದನ್ನೆಲ್ಲ ತಕೊಂಡೇ ಬರಬೇಕು. ಜಾಕೆಟ್ ಮತ್ತೆ ಗ್ಲೌಸ್ ಮತ್ತೆ ಕ್ಯಾಟ್, ಈ ತರ ನಮ್ಗೆ ಏನ್ ಬೇಕು ಅದನ್ನ ತಗೊಂಡ್ ಬರ್ಬೇಕು, ಇಲ್ಲ ಅಂದ್ರೆ ಕೋಲ್ಡ್ ಆಗೋದಂತೂ ಖಂಡಿತ. ನೋಡಿ, ನಾವು ಬಂದಿದ್ದು ಮಧ್ಯಾಹ್ನ, ಆದ್ರೂ ಎಷ್ಟು ಕೋಲ್ಡ್ ಇದೆ ಅಲ್ವಾ. ಸ್ವಲ್ಪನೂ ಬಿಸ್ಲಿಲ್ಲ, ಅಷ್ಟು ವಾತಾವರಣ ಕೋಲ್ಡ್ ಇದೆ. ಇಲ್ಲಿ ಮಿನಿಮಮು ಎಲ್ಲಾ ಕಡೆ ಓಡಾಡ್ತೀನಿ ಅಂತ ಹೇಳಿದ್ರೆ ನಮಗೆ 3 ಅವರ್ ಬೇಕಾಗುತ್ತೆ, ಅಷ್ಟು ದೊಡ್ಡದಾದ ಗಾರ್ಡನ್ ಇದು. ಈ ಗಾರ್ಡನ್ ಅಲ್ಲಿ ಪ್ರತಿ ಒಂದು ಫ್ಲವರ್ ಗಿಡ ಜೊತೆಗೆ ತಾವರೆ ಹೂವಿನ ಗಿಡ ಕೂಡ ಇದೆ. ಇಲ್ಲಿ ತಾವರೆ ಹೂ ಗಿಡ ಹಾಕೋದಿಕ್ಕೆ ಅವರು ಒಂದು ಕೊಳ ತರ ಕಟ್ಟು ಅದಲ್ಲಿ ತಾವರೆ ಹೂ ಗಿಡನ ಬೆಳೆಸಿದ್ದಾರೆ. ತಾವರೆ ಹೂ ಅಂತ ಹೇಳಿದ್ರೆ ಇಲ್ಲಿ ವೆರೈಟಿ ಕಲರ್ ಕೂಡ ನಾವು ನೋಡ್ಬೋದು. ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಕೆಲವೊಂದು ಗಿಡಗಳನ್ನು ಕೂಡ ನಾನು ಕಿತ್ಕೊಂಡು ಹೋಗಿದ್ದೆ. ನಮ್ಗೆ ಬೇಕು ಅಂದ್ರೆ ಇಲ್ಲಿ ಸೇಲ್ಗೂ ಸಿಗುತ್ತೆ, ಆದ್ರೆ ಇಲ್ಲಲ್ಲ, ಹೊರಗಡೆ ಸಿಗುತ್ತೆ. ಊಟಿಲಿ ತುಂಬಾ ಫೇಮಸ್ ಅಂತ ಹೇಳಿದ್ರೆ ಫ್ಲವರ್ ಗಿಡಗಳು. ಈ ಗಾರ್ಡನ್ ಅಲ್ಲಿ ಫ್ಲವರ್ ಗಿಡಗಳು ಜೊತೆಗೆ ಫುಲ್ಲು ಸೋ ಗಿಡಗಳು ಇದೆ. ಇಲ್ಲಿ ನಮ್ ಕಡೆ ಎಲ್ಲ ಈ ಸಾಮಂತಿಗೆ ಗಿಡ ಅಂತೆಲ್ಲ ಹೇಳ್ತೀವಲ್ಲ, ಹಾ, ಅದು ಇಲ್ಲಿ ವೆರೈಟಿ ಕಲರ್ಸ್ ಕೂಡ ಇದೆ.
ನಮ್ಗೆ ಇಲ್ಲಿ ತಗೊಳೋದಿಕ್ಕೆ ಆಗಲ್ಲ. ಇಲ್ಲಿ ಏನು ಅಕಸ್ಮಾತಾಗಿ ಅಂದ್ರೆ 1, 2 ಗಿಡ ಯಾರು ಇಲ್ಲ ಅಂತ ಹೇಳಿದ್ರೆ ಕಿತ್ಕೋಬಹುದು. ಇಲ್ಲ ನಮ್ಗೆ ಅದೇ ತರ ಗಿಡ ಬೇಕು ಅಂತ ಹೇಳಿದ್ರೆ ಹೊರಗಡೆ ಸಿಗುತ್ತೆ, ನಾವು ತಗೊಂಡು ಹೋಗ್ಬಹುದು. ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ತಾವರೆ ಗಿಡ ಕೂಡ ಇಲ್ಲಿ ಎಲ್ಲಾ ತರ ಕಲರು ಇದೆ. ನಾವು ಸಾಮಾನ್ಯವಾಗಿ ವೈಟು, ಪಿಂಕು, ರೆಡ್ಡು ನೋಡಿರ್ತೀವಿ ಅಲ್ವಾ, ಆದ್ರೆ ಇಲ್ಲಿ ಬ್ಲೂ ಮತ್ತೆ ಯೆಲ್ಲೋ ಕೂಡ ತಾವರೆ ಗಿಡ ಇತ್ತು. ತುಂಬಾನೇ ಚೆನ್ನಾಗಿದೆ, ಸಖತ್ತಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಟೈಮ್ ಪಾಸ್ ಮಾಡೋರ್ಗಂತೂ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಆದ್ರೆ ಟೈಮ್ ಪಾಸ್ ಮಾಡೋದಕ್ಕೆ ಯಾರು ಬರ್ತಾರೆ ಅಲ್ವಾ, ಎಲ್ಲರೂ ಟ್ರಿಪ್ಪಿಗೆ ಬಂದಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ವೆರೈಟಿಯಾಗಿ ಅದನ್ನ ಹೆಂಗೆ ಅಂದ್ರೆ ಒಂದೇ ಕಡೆ ಹಾಕಿಲ್ಲ, ಒಂದೊಂದು ವೆರೈಟಿ ಫ್ಲವರ್ಸು ಒಂದೊಂದು ಕಡೆ ಆ ಥರ ಹಾಕಿದ್ದಾರೆ. ನಮ್ಮ ಟ್ರಿಪ್ಪನ್ನ ಕೊನೆಗೂ ನಾವು ಇವತ್ತು ಎಂಡ್ ಮಾಡ್ತೀವಿ. ಎಂಡ್ ಮಾಡಿ ನಮಗೆ ನೈಟು ಟ್ರೈನ್ ಇದೆ, ಹೋಗ್ತೀವಿ. ನೋಡೋದಕ್ಕಂತೂ ಈ ಪ್ಲೇಸ್ ಸಖತ್ತಾಗಿದೆ, ತುಂಬಾನೇ ಖುಷಿ ಆಯಿತು ನನಗೆ. ಜೊತೆಗೆ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಇಲ್ಲಿ ಶಾಪಿಂಗ್ ಕೂಡ ಮಾಡ್ತೀವಿ. ನಾವು ಇಲ್ಲಿವರೆಗೂ ಏನೆಲ್ಲ ನೋಡಿದ್ವಿ, ನಾವು ಏನನ್ನೂ ಕೂಡ ಶಾಪಿಂಗ್ ಮಾಡಿಲ್ಲ. ನಾವು ಜಸ್ಟು ಚಾಕ್ಲೇಟ್ ಫ್ಯಾಕ್ಟ್ರಿಲಿ ಚಾಕ್ಲೇಟ್ ಮಾತ್ರ ತಗೊಂಡ್ವಿ, ಮತ್ತು ಏನನ್ನೂ ಕೂಡ ಶಾಪಿಂಗ್ ಮಾಡಿಲ್ಲ. ನಾವು ಅಂದ್ಕೊಂಡ್ವಿ ಲಾಸ್ಟ್ ಯಾವ ಟ್ರಿಪ್ನ ಮುಗಿಸ್ತೀವಿ ಅವಾಗ ಶಾಪಿಂಗ್ ಮಾಡೋಣ ಅಂತ. ಸುಮ್ಮನೆ ಶಾಪಿಂಗ್ ಮಾಡಿ ಅದನ್ನೆಲ್ಲ ಎತ್ಕೊಂಡು ಓಡಾಡೋದು ಹಿಂಸೆ ಆಗುತ್ತಲ್ಲ, ಹಾಗಾಗಿ ನಾವೇನು ಶಾಪಿಂಗ್ ಮಾಡಿಲ್ಲ. ಇಲ್ಲಿ ಶಾಪಿಂಗ್ ಮಾಡೋಣ ಅಂದ್ಕೊಂಡಿದ್ವಿ. ಇಲ್ಲಿ ಶಾಪಿಂಗ್ ಏರಿಯಾನೇ ಇದು. ಈ ಗಾರ್ಡನ್ನ ಮುಗಿಸಿ ನೆಕ್ಸ್ಟ್ ಹೋದರೆ ನಮಗೆ ಏನು ಬೇಕು ಎಲ್ಲ ಶಾಪಿಂಗ್ ಮಾಡೋದಕ್ಕೆ ಅವಕಾಶ ಇದೆ, ಅಂದರೆ ಅಷ್ಟು ಚೆನ್ನಾಗಿ ಇದೆ. ಇಲ್ಲಿ ನಾವು ಬರಬೇಕಾದ್ರೆ ನೋಡಿದ್ವಿ, ಈ ವುಡ್ಡಲ್ಲಿ ಎಲ್ಲ ರೀತಿ ವುಡ್ಡಲ್ಲಿ ಒಂದು ರೀತಿ ಆಕಾರವಾಗಿ ಫ್ಲವರು ಇಲ್ಲ ಅಂದರೆ ಫ್ರೂಟ್ಸು ಆ ಥರ ಆಕಾರವಾಗಿ ಎಲ್ಲ ಕೆತ್ತನೆ ಮಾಡಿ ಅದಕ್ಕೆ ಪೇಂಟ್ ಮಾಡಿ ಇಟ್ಟಿದ್ರು. ತುಂಬ ಚೆನ್ನಾಗಿದೆ. ನಾನು ಅದನ್ನು ತಗೋಬೇಕು ಅಂತ ಇಷ್ಟ ಆಗ್ತಿದ್ದೆ, ಆದರೆ ತಗೊಂಡೋದ್ರೆ ಅದನ್ನ ಹೇಗೆ ಇಟ್ಕೊಂಡು ಹೋಗೋದು, ತುಂಬ ದೊಡ್ಡದಾಗಿದೆ. ಅದು ಯಾವುದೇ ಒಂದು ಬ್ಯಾಗಿಗೂ ಹಾಕ್ಕೊಳ್ಳೋಕ್ಕಾಗಲ್ಲ, ಕವರಲ್ಲೇ ಇಟ್ಕೋಬೇಕು, ಅಷ್ಟು ದೊಡ್ಡದಿದೆ. ಅಂದರೆ ಕೈಯಲ್ಲೇ ಇಟ್ಕೋಬೇಕು, ಸಾರಿ ಕವರ್ ಅಲ್ಲ, ಕೈಯಲ್ಲೇ ಇಟ್ಕೋಬೇಕು. ಅದನ್ನ ಇಟ್ಕೊಂಡು ತಗೊಳ್ಳೋದು ತುಂಬ ಈಸಿ, ಆದರೆ ಇಟ್ಕೊಂಡು ಹೋಗ್ಬೇಕಾದ್ರೆ ಟ್ರೈನಲ್ಲಿ ಎಷ್ಟು ರಸ್ ಇರುತ್ತಲ್ವಾ, ಅದನ್ನೆಲ್ಲ ಕಟ್ಟಾಗ್ದಾಗೆ ಮುರಿದೋಗದೆ ಇದ್ದಾಗೆ ನಾವು ಜೋಪಾನ ಮಾಡಬೇಕು. ನೋಡೋಣ, ನನಗಂತೂ ಅದು ತುಂಬ ಇಷ್ಟ ಆಯಿತು. ಲಾಸ್ಟಲ್ಲಿ ತಗೋತೀನಾ ಇಲ್ವಾ ಅಂತ ನೋಡೋಣ. ನೋಡಿ ಎಷ್ಟು ಗ್ರೀನರಿ ಆಗಿದೆ ಅಲ್ವಾ, ತುಂಬ ಅಂದರೆ ತುಂಬಾ ಗ್ರೀನರಿ ಆಗಿದೆ. ಊಟಿನ ಒಂದು ರೀತಿ ಸ್ವರ್ಗಕ್ಕೆ ಹೋಲಿಸ್ತಾರೆ. ಸ್ವರ್ಗಕ್ಕೆ ಏನು ಹೋಲಿಸ್ತಾರೆ ಗೊತ್ತಾ, ಇದು ಅಷ್ಟು ಗ್ರೀನರಿ ಆಗಿದೆಯಲ್ಲ, ಅದಕ್ಕೆ ಊಟಿನ ಒಂದು ಸ್ವರ್ಗ ಅಂತಾನೆ ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ಮ್ಯಾರೇಜ್ ಆಗಿರೋರು ಹನಿಮೂನ್ಗೆ ಅಂತ ಹೇಳಿದ್ರೆ ಅದನ್ನ ಊಟಿನೇ ಚಾಯ್ಸ್ ಮಾಡ್ತಾರೆ, ಅಷ್ಟು ಚಳಿ ಇದೆ ಊಟಿಲಿ. ಬಟ್ ಏನಂದರೆ ವಯಸ್ಸಾದವರು ಪ್ರತಿಯೊಬ್ಬರು ಇವಾಗ ಊಟಿಗೆ ಮ್ಯಾರೇಜ್ ಆಗಿರೋರು ಕಪಲ್ಸೇ ಹೋಗ್ಬೇಕು ಅಂತ ಏನಿಲ್ಲ, ತುಂಬ ಏಜ್ ಆಗಿರೋರು ಕೂಡ ಬರ್ತಾರೆ. ಪ್ರತಿಯೊಬ್ಬರಿಗೂ ಟ್ರಿಪ್ ಮಾಡೋದಕ್ಕೆ ಇಷ್ಟ ಇದ್ದೇ ಇರುತ್ತೆ ಅಲ್ವಾ. ಇವಾಗೆಲ್ಲ ಏಜು ಅನ್ನೋದು ಮ್ಯಾಟ್ರೇ ಬರಲ್ಲ. ಟ್ರಿಪ್ ಮಾಡೋದಕ್ಕೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಏಜ್ ಆಗೋರು ಕೂಡ ಬರ್ತಾರೆ. ಆದರೆ ತುಂಬ ಏಜ್ ಆಗಿರೋರು ಅಂದರೆ ಒಂದು 80 ವರ್ಷ ಏಜ್ ಆಗಿರೋರಿಗೆ ನಾನು ಹೇಳೋದಕ್ಕೆ ಬರೋದು ಇಷ್ಟೇ, ಜನವರಿಲಿ ಮತ್ತು ಡಿಸೆಂಬರಲ್ಲಿ ಅಂಥವ್ರನ್ನ ಬಂದರೆ ಅವರಿಗೆ ತುಂಬ ಸೇಫ್ ಅಲ್ಲ, ಏಕೆಂದರೆ ಅಷ್ಟು ಚಳಿ ಇರುತ್ತೆ. ಹಾಗಾಗಿ ಆ 2 ಟೈಮ್ ಬಿಟ್ಟು ಅಂದರೆ ಜನವರಿ ಮತ್ತು ಡಿಸೆಂಬರ್ ಬಿಟ್ಟು ಬೇರೆ ಯಾವಾಗ ಬಂದ್ರೂ ಅವರು ಏಜ್ ಆಗಿರೋರು ಕೂಡ ಬರ್ಬೋದು. ಇಲ್ಲಿ ಎನಿ ಟೈಮ್ ಚಳಿನೇ ಇರುತ್ತೆ, ಯಾವಾಗ ಚಳಿ ಇಲ್ಲ ಅಂತ ಹೇಳೋದಿಕ್ಕಾಗಲ್ಲ, ಅಷ್ಟು ಚಳಿ ಊಟಿಲಿ ಇರುತ್ತೆ. ಹಾಗಾಗಿ ಕಪಲ್ಸ್ಗಳು ಊಟಿನೇ ಚಾಯ್ಸ್ ಮಾಡ್ತಾರೆ. ಬಟ್ ಏಜ್ ಆಗಿರೋರಿಗೆ ಆ ಟೈಮ್ ಬಿಟ್ಟು ಯಾವಾಗ ಬೇಕಾದರೂ ಬರ್ಬೋದು. ನಾವು ಇಲ್ಲಿ ಏನು ಶಾಪಿಂಗ್ ಮಾಡಬೇಕು ಅಂತ ಅನ್ಕೋತಿದ್ದೀವಿ ಅಂತ ಹೇಳಿದ್ರೆ, ನಾನು ಸ್ವೆಟರ್ಸ್ ತಗೊಳ್ಳೋಣ, ಜಾಕೆಟ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬರಬೇಕಾದ್ರೆ ನೋಡಿದೆ, ತುಂಬ ಇಷ್ಟ ಇತ್ತು, ನಾವು ರೈಟ್ ಎಲ್ಲ ಕೇಳಲಿಲ್ಲ. ಹೋಗ್ಬೇಕಾದ್ರೆ
ನಾವು ಅದನ್ನ ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ನಾವು ಯಾವುದೇ ಟ್ರಿಪ್ಪಿಗೆ ಬಂದರೂ ಕೂಡ ಏನು ಟ್ರಿಪ್ ಹೋದಾಗೆಲ್ಲ ಶಾಪಿಂಗ್ ಮಾಡೋದಕ್ಕಾಗತ್ತಾ? ಶಾಪಿಂಗ್ ಮಾಡಿ ಎಷ್ಟು ಅಂತ ಮನೆಗೆ ತಗೊಂಡೋಗಿ ಇಟ್ಕೊಳ್ಳೋದು ಅಲ್ವಾ? ನಾವಂದ್ರೆ ಟ್ರಿಪ್ ಅಂತ ಬರ್ತಾನೆ ಇರ್ತೀವಿ. ಇವಾಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲಂತೂ ತುಂಬಾನೇ ಟ್ರಿಪ್ ಬರ್ತಿದ್ದೀನಿ. ವಿಡಿಯೋ ಮಾಡಿದಾಗ ಆಗತ್ತೆ, ನಾನು ಓಡಾಡ್ದಾಗೂ ಆಗತ್ತೆ ಅನ್ನೋ ಥರ ಟ್ರಿಪ್ಪಿಗೆ ಬರ್ತೀನಿ. ಹಾಗೆ ಟ್ರಿಪ್ಪಿಗೆ ಬಂದಾಗೆಲ್ಲ ಶಾಪಿಂಗ್ ಮಾಡೋಕ್ಕಾಗಲ್ಲ. ಬಟ್ ಏನಾದರೂ ಒಂದು ಬಂದಿದ್ವಿ ಅನ್ನೋ ಒಂದು ನೆನಪಿಗೆ ಏನಾದರೂ ಒಂದು ತೊಗೊಂಡೋಗ್ತೀನಿ ಅಷ್ಟೆ. ನೋಡಿ, ನಾನು ಅವಾಗಲೇ ಹೇಳಿದ್ನಲ್ಲ, ಅಲ್ಲಿ ಸ್ವಲ್ಪ ನೀರು ಕಾಣಿಸ್ತಲ್ಲ, ಅಲ್ಲಿ ತವರೆ ಹಾಕಿದ್ದಾರೆ. ನಾನು ಫುಲ್ ಆ ಕಡೆ ಹೋಗಿಲ್ಲ, ನಾನು ನೋಡಿದೆ. ಬಟ್ ಆ ಕಡೆ ಕರೆಕ್ಟಾಗಿ ನಿಮಗೆ ಕಾಣಿಸೋದಿಲ್ಲ, ಯಾಕೆಂದರೆ ದೂರದಿಂದ ನಿಂತ್ಕೊಂಡು ನೋಡ್ಬೇಕಲ್ವಾ, ಹತ್ರದಲ್ಲಿ ಹೋಗೋದಿಕ್ಕಾಗಲ್ಲ. ಅದೊಂದು ರೀತಿ ಕೊಳ ರೀತಿ ಮಾಡಿದ್ದಾರೆ. ನಾನು ದೂರದಿಂದನೇ ಅದು ಫ್ಲವರ್ನ ಆ ತವರೆ ಹೋದ್ನ ವಿಡಿಯೋ ಮಾಡಿದೆ. ಮತ್ತೆ ಇಲ್ಲಿ ದೊಡ್ಡ ದೊಡ್ಡ ಗಿಡಗಳು, ತುಂಬ ಕಾಸ್ಟ್ಲಿ ಮರಗಳೆಲ್ಲ ಇಲ್ಲಿ ಇದೆ. ಅದು ನೋಡಿ ಎಷ್ಟು ಚೆನ್ನಾಗಿದೆ. ಇದೇನು ಗಿಡ ಅಂತ ಹೇಳ್ತಾರೆ ಅಂತಾನೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದೆ ಎಲ್ಲ ತವರೆ. ಇಲ್ಲಿ ವೆರೈಟಿ ತವರೆ ಹೂವು ಇದೆ. ಆದರೆ ಅದು ಕರೆಕ್ಟಾಗಿ ನಿಮಗೆ ಕಾಣಿಸಲ್ಲ. ಎಲ್ಲ ವೈಟು, ಪಿಂಕು, ಯೆಲ್ಲೋ ಕಲರು, ಎಲ್ಲ ಥರ ಕಲರ್ಸು ನಾವು ನೋಡ್ಬೋದು. ಅಲ್ಲಿ ಎಲೆ ಎಲ್ಲ ಮುಚ್ಕೊಂಡಿದೆ, ಅಂದರೆ ಕೆಲವೊಂದು ಅರಳಿದೆ, ಕೆಲವೊಂದು ಇನ್ನ ಮಗ್ಗು, ಆ ಥರ ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು. ಆದರೆ ನಮಗೆ ಜಾಸ್ತಿ ಟೈಮ್ ಇಲ್ಲ. ನಾವು ಈ ಟ್ರಿಪ್ಪನ್ನ ಇವತ್ತಿಗೆ ಎಂಡ್ ಮಾಡಿ ನಾವು ಹೋಗ್ತೀವಲ್ವಾ, ಹಾಗಾಗಿ ನಾವು ಫಾಸ್ಟಾಗೆ ಬಂದ್ಬಿಟ್ವಿ. ಇದೆಲ್ಲ ಮಿನಿಮಮ್ ಅಂತ ಹೇಳಿದ್ರು, ನಾವು ಇದನ್ನೆಲ್ಲ ಓಡಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ಅಂತ ಹೇಳಿದ್ರು ನಮಗೆ 3 ಅವರ್ ಬೇಕಾಗುತ್ತೆ. ನಾವು ಅಷ್ಟೊಂದು 3 ಅವರೆಲ್ಲ ಟೈಮ್ ಕೊಡಲಿಲ್ಲ. ನಾವು ರಿಟರ್ನ್ ಇವತ್ತು ಹೋಗ್ಬೇಕಲ್ಲ, ಹಾಗಾಗಿ ನಾವು 1 ಅವರ್ಗೆಲ್ಲ ನೋಡಿ ಮುಗಿಸ್ಬಿಟ್ಟು ಫಾಸ್ಟಾಗಿ ಹೋಗ್ತೀವಿ. ನಮಗೆ ಟ್ರೈನು 8 ಗಂಟೆಗಿದೆ. ನಾವು ಅಷ್ಟರಲ್ಲಿ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಬೇಕಲ್ವಾ. ನಾವು ಬೇರೆ ಬೈಕ್ಗಳನ್ನ ರೆಂಟಿಗೆ ತೊಗೊಂಡಿದ್ದೀವಿ. ಬೈಕನ್ನ ರಿಟರ್ನ್ ಮಾಡಿ ನಾವು ನೆಕ್ಸ್ಟು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಹಾಗಾಗಿ ನಾವು ಬೇಗನೆ ಹೋಗ್ತೀವಿ. ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನೀವು ಊಟಿ ಬಂದರೆ ಏನೆಲ್ಲ ನೋಡ್ಬೋದು, ಯಾವ್ಯಾವ ಪ್ಲೇಸ್ ಕವರ್ ಮಾಡ್ಬೋದು ಅಂತ ನಾನು ಫುಲ್ಲು ನಾವೆಲ್ಲೆಲ್ಲಿ ಹೋಗಿದ್ವಿ ಅಂತ ಇಲ್ಲಿವರೆಗೂ ವಿಡಿಯೋ ಮಾಡಿದ್ದೀನಿ. ಇದು ಊಟಿದು ನಂದು ಲಾಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಇದೇ ಲಾಸ್ಟ್ ವಿಡಿಯೋ. ನೀವು ಯಾರೆಲ್ಲ ಊಟಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಎಲ್ಲಿಗಾದ್ಮೇಲೆ ಎಲ್ಲಿಗೆ ಹೋಗಬೇಕು ಅಂತ ನಾನು ವಿಡಿಯೋ ಹಾಕಿದ್ದೀನಿ. ನಾನು ಹೇಗೆ ವಿಡಿಯೋ ಹಾಕಿದ್ದೀನಿ ನಾವು ಹಾಗೆ ಬಂದ್ವಿ. ನಾವು ಯಾವುದು ಫಸ್ಟು ಯಾವುದು ಸೆಕೆಂಡು ಹೇಗೆ ಬಂದಿದ್ದೀವಿ ನಾನು ಹಾಗೆ ವಿಡಿಯೋ ಮಾಡಿದ್ದೀನಿ. ನೀವು ಆ ರೀತಿಯೇ ಹೋದರೆ ನಿಮಗೆ ಟೈಮು ಉಳಿಯುತ್ತೆ, ಜೊತೆಗೆ ತುಂಬಾ ಬೇಗನೆ ಎಲ್ಲವೂ ಕೂಡ ಕವರ್ ಮಾಡ್ಬೋದು. ಒಬ್ಬೊಬ್ಬರಿಗೆ ಐಡಿಯಾಸೇ ಇರಲ್ಲ. ಫಸ್ಟ್ ಎಲ್ಲೋ ಹೋಗ್ತೀವಿ, ಮತ್ತೆ ಇನ್ನೊಂದು ಕಡೆ ಎಲ್ಲೋ ಹೋಗ್ತೀವಿ. ಒಂದೊಂದು ಕಡೆನೂ ಹೋಗ್ಬೇಕಂದ್ರೆ ತುಂಬ ದೂರ ಇದೆ. ನಾವು ಅದನ್ನ ನೋಡಿ ಹತ್ತತ್ರ ಎಲ್ಲಿ ಯಾವ ರೂಟ್ ಇದೆ ಅಂತ ನೋಡಿಕೊಂಡು ಹೋಗ್ಬೋದು. ಇವಾಗೇನು ನಾವು ಯಾರನ್ನೂ ಕೇಳಬೇಕಾಗಿಲ್ಲ. ಮ್ಯಾಪ್ ಹಾಕ್ಕೊಂಡ್ರೆ ಎಲ್ಲಿಗೆ ಹೋದರೆ ಹೇಗೆ ಹತ್ರ ಆಗುತ್ತೆ ಅಂತ ರೂಟು ತೋರಿಸುತ್ತಲ್ವಾ. ನಾವು ಮ್ಯಾಪ್ ಹಾಕ್ಕೊಂಡೆ ಹೋಗ್ಬೋದು. ಜೊತೆಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡ್ಕೋಬೇಡಿ. ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ನಾವು ಶಾಪಿಂಗ್ಗೆ ಬಂದ್ವಿ. ಇಲ್ಲಿ ನೋಡಿ, ಇದೆ ನಾನು ಹೇಳಿದ್ನಲ್ಲ ಜಾಕೆಟ್, ಆದರೆ ನಾನು ತಗೊಂಡಿಲ್ಲ. ಜಾಕೆಟ್ ಅಂತೂ ತುಂಬ ಕಾಸ್ಟ್ಲಿ ಇತ್ತು. ಎಲ್ಲ 1,500-2,000 ಹಾಗೆ ಇತ್ತು. ನಾವು ಒಂದು ಜಾಕೆಟ್ನ 1000 ತನಕನೂ ಕೇಳಿದ್ವಿ, ಆದರೆ ಅವರು ಕೊಡಲಿಲ್ಲ. ತುಂಬಾ ಚೆನ್ನಾಗಿದೆ, ಕ್ಲಾತ್ ಅಂತೂ ಮಸ್ತಾಗಿದೆ, ಸೂಪರಾಗಿದೆ. ಜಾಕೆಟ್ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ. ಆದರೆ 1,500 ತನಕ ಅವ್ರು ಹೇಳಿದ್ರು. ನಾವು ಅಷ್ಟೊಂದ ಅಂತೇಳಿ ಆಲ್ಮೋಸ್ಟ್ ನಾವು ದುಡ್ಡೆಲ್ಲ ಖರ್ಚು ಮಾಡಿಬಿಟ್ಟಿದ್ದೀವಿ, ಇರೋದನ್ನೆಲ್ಲ ಖಾಲಿ ಮಾಡ್ಕೊಬಿಟ್ಟಿದ್ದೀವಿ. ಹಾಗಾಗಿ ನಾವು ತಗೊಳ್ಳಿಲ್ಲ.